ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನಗೆ ಒಂದು ಚೀಲ ಬೇಕಾಗಿದೆ. ಆ ಚೀಲ ಹೇಗಿರಬೇಕು ಅಂದರೆ, ಬೇಕಾದಾಗ ಚಿಕ್ಕದಾಗಬೇಕು, ಬೇಡ ಅನ್ನೋವಾಗ ದೊಡ್ಡದಾಗಬೇಕು, ತಾನೇ ಬೆಳಿಬೇಕು, ತನ್ನ ರಿಪೇರಿಯನ್ನು ತಾನೇ ಮಾಡ್ಕೋಬೇಕು, ಬಿಸಿಲಿಗೆ ಒಣಗಬಾರ್ದು, ಚಳಿಗೆ ಕುಗ್ಗಬಾರ್ದು, ತನ್ನ ಸ್ವಯಂ ಕೆಲಸವನ್ನು ತಾನೇ ಮಾಡ್ಕೋತಾ ಹೋಗಬೇಕು. ಹಾಗೆಯೇ ಆ ಚೀಲದ ಒಳಗೆ ಒಂದು 206 ಮೂಳೆಗಳನ್ನು ಹಾಕಿದ್ರೂ ಅವೆಲ್ಲವನ್ನೂ ಅಳವಡಿಸ್ಕೋಬೇಕು. 106 ಸ್ನಾಯುಗಳನ್ನು, ಕೊಬ್ಬನ್ನು ಎಲ್ಲವನ್ನೂ ಸೇರಿಸ್ಕೋಬೇಕು. ಈ ಚೀಲ ಯಾವುದು ಅಂತ ತಾವು ಕೇಳೋದಾದರೆ ಅದುವೇ ಚರ್ಮ. ಚರ್ಮದಂತಹ ಅದ್ಭುತವಾದ ಚೀಲ ಮತ್ತೊಂದಿಲ್ಲ ಜಗತ್ತಲ್ಲಿ. ಇನ್ನೊಂದು ವಿಶೇಷ ಗೊತ್ತಾ? ಚರ್ಮ ನಮ್ಮ ದೇಹದಲ್ಲೇ ಅತ್ಯಂತ ಬೃಹತ್ತಾದ ಅಂಗ. ನಮ್ಮ ದೇಹದಲ್ಲಿ ಯಾವುದು ಬಹಳ ದೊಡ್ಡದು ಅಂಗ ಅಂತ ಕೇಳ್ತಂದರೆ ಸಾಮಾನ್ಯವಾಗಿ ಯಕೃತ್ತು ಅಥವಾ ಲಿವರ್ ಅಂತ ಹೇಳೋದುಂಟು. ಆದರೆ ವಾಸ್ತವದಲ್ಲಿ ಚರ್ಮ. ಈ ಚರ್ಮ ಅನ್ನೋದು, ಅದರಲ್ಲೂ ಮುಖಚರ್ಮ ಅನ್ನೋದು ಏನಿದೆ, ಇದು ಮನಸ್ಸಿನ ಭಾವನೆಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವಂಥ ಒಂದು ಕನ್ನಡಿ ಎನ್ನುವ ವರ್ಣನೆಯನ್ನು ನಾವು ಕೇಳಿದ್ದೇವೆ. ಇದು ಸಂಪೂರ್ಣ ಸುಳ್ಳಲ್ಲ, ಇದು ನಿಜ. ಚರ್ಮವನ್ನು ಬಹಳ ಎಚ್ಚರಿಕೆಯಿಂದ ಅಚ್ಚುಕಟ್ಟಾಗಿ ನಾವು ನೋಡ್ಕೋತಾ ಇದ್ದರೆ, ಚರ್ಮ ಆರೋಗ್ಯವಾಗಿದ್ದರೆ ಆ ವ್ಯಕ್ತಿಯಲ್ಲಿ ಬೇರೆ ಯಾವುದೇ ಕಾಯಿಲೆಗಳು ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರಬಹುದು. ಯಾಕಂದರೆ ಅನೇಕ ಕಾಯಿಲೆಗೆ ಏನು ಉತ್ಪಾದನೆ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಅದರ ಲಕ್ಷಣಗಳು, ಕೆಲವು ಲಕ್ಷಣಗಳಾದರೂ ಚರ್ಮದಲ್ಲಿ ಕಂಡುಬರಬಹುದು. ಹಾಗಾಗಿ ನಮ್ಮ ದೇಹದ ಚರ್ಮದ ಬಗ್ಗೆ ಸ್ವಲ್ಪ ಕುತೂಹಲವನ್ನು ಉಳಿಸ್ಕೊಂಡ್ರೆ ಅನೇಕ ಕಾಯಿಲೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಅವುಗಳನ್ನು ನಿವಾರಿಸಬಹುದು. ಎಲ್ಲ ಅಂಗಗಳಿಗೆ ಕಾಯಿಲೆಗಳು ಬರೋ ಹಾಗೆ ಚರ್ಮಕ್ಕೂ ಕಾಯಿಲೆಗಳು ಬರುತ್ತೆ. ಒಂದು ನಂಬಿಕೆ ಇದೆ, ಚರ್ಮಕ್ಕೆ ಬರೋ ಕಾಯಿಲೆಗಳು ಗುಣ ಆಗೋದೇ ಇಲ್ಲ. ಹಾಗೇನಿಲ್ಲ. ಕೆಲವು ಕಾಯಿಲೆಗಳು ಆನುವಂಶಿಕವಾಗಿ ಇರುವಂಥದ್ದು ಆಗದೇ ಇರಬಹುದು, ಆದರೆ ಬಹಳಷ್ಟು ಕಾಯಿಲೆಗಳು, ಚರ್ಮ ಕಾಯಿಲೆಗಳು ಗುಣವಾಗುತ್ತೆ. ಹಾಗಾಗಿ ಈ ಚರ್ಮ ಕಾಯಿಲೆಗಳ ಸಮಗ್ರ ಲೋಕ ಏನಿದೆ ಅದರ ಬಗ್ಗೆ ಒಂದು ಸೊಗಸಾದ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಬಿ ಡಿ ಸತ್ಯನಾರಾಯಣ ಅವರು. ಡಾಕ್ಟರ್ ಬಿ ಡಿ ಸತ್ಯನಾರಾಯಣ ಅವರು ವೃತ್ತಿಯಿಂದ ಚರ್ಮ ವೈದ್ಯರು. ಅವರು ಮೈಸೂರಿನ KR ಆಸ್ಪತ್ರೆಯಲ್ಲಿ ವೈದ್ಯಕೀಯ ಅಧೀಕ್ಷರಾಗಿ ಕೆಲಸವನ್ನು ನಿರ್ವಹಿಸಿ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡಿ ಈಗ ನಿವೃತ್ತರಾಗಿದ್ದಾರೆ. ಆದರೆ ಆರಂಭದ ದಿನಗಳಿಂದಲೂ, ತಮ್ಮ ವೃತ್ತಿ ಜೀವನದ ಆರಂಭದ ದಿನಗಳಿಂದಲೂ ಇವರು ಲೇಖನಗಳನ್ನು ಬರಿತಾ ಬಂದಿದ್ದಾರೆ. ಅನೇಕ ಲೇಖನಗಳು ನಮ್ಮ ಕನ್ನಡ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಈಗ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಚರ್ಮ ರೋಗಗಳ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಮೊದಲ ಅಧ್ಯಾಯದಲ್ಲಿ ಪರಿಚಯಾತ್ಮಕವಾದ ಒಂದು ವಿವರ, ಚರ್ಮ ಅಂದ್ರೇನು, ಚರ್ಮದ ರಕ್ಷಣೆ ಪೋಷಣೆ ಹೇಗೆ ಮಾಡಬೇಕು, ಚರ್ಮಕ್ಕೆ ತೊಂದರೆ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಲ್ಲಿ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು, ವೈರಸ್ಗಳು ಮುಖ್ಯವಾದವು. ಹಾಗಂದರೆ ಏನು? ರೋಗ ನಿರೋಧಕ ಶಕ್ತಿ ಅಂತಾರಲ್ಲ, ಹಾಗಂದರೆ ಏನು, ಅದನ್ನು ಬೆಳೆಸ್ಕೊಳ್ಳೋದು ಹೇಗೆ? ಬ್ಯಾಕ್ಟೀರಿಯಾಗಳು ಯಾವ್ಯಾವ ರೀತಿ ಕಾಯಿಲೆಗಳನ್ನು ಉಂಟು ಮಾಡುತ್ತೆ? ಶಿಲೀಂಧ್ರಗಳು, ಒಂದು ಸಣ್ಣ ರೊಟ್ಟಿ ಚೂರನ್ನೋ ಬ್ರೆಡ್ ಚೂರನ್ನೋ ಬಿಟ್ಬಿಟ್ರೆ 2 ದಿನ ಅದರ ಮೇಲೆ ಗುಂಜು ಬೆಳೆದಿರೋದನ್ನು ನೋಡಬಹುದು. ಫಂಗಸ್ ಮನುಷ್ಯನ ದೇಹದ ಮೇಲೂ ಬೆಳೆಯುತ್ತಲ್ಲ, ಯಾಕೆ? ಹಾಗೆಯೇ ವೈರಸ್ಗಳಿಂದ ಬರುವಂಥ ಕಾಯಿಲೆಗಳು, ಅನೇಕ ಪರಾವಲಂಬಿ ಜೀವಿಗಳಿಂದ, ಉದಾಹರಣೆಗೆ ಕಜ್ಜಿ, ಹೇನು, ಹಾಗೆ ಅಲರ್ಜಿಗಳಿಂದ ಬರುವಂಥ ಸಮಸ್ಯೆಗಳು, ಈ ಥರ ಕೆಲವು ಕಾಯಿಲೆಗಳ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಒಂದು ಪುಸ್ತಕ ನಮ್ಮ ಮನೆಯಲ್ಲಿ ಇದ್ದರೆ, ಒಬ್ಬ ಚರ್ಮ ವೈದ್ಯರೇ ನಮ್ಮ ಮನೆಯಲ್ಲಿ ಇದ್ದಾರೆ ಅನ್ನೋ ತೀರ್ಮಾನಕ್ಕೆ ನಾವು ಬರಬಹುದು. ಅತ್ಯಂತ ಸರಳವಾದ, ಸುಲಭವಾದ ಕನ್ನಡದಲ್ಲಿ ಬರೆದಿದ್ದಾರೆ. ತಾಂತ್ರಿಕ ಶಬ್ದಗಳ ಗೊಂದಲ ಬಹಳ ಬಹಳ ಕಡಿಮೆ. ಹಾಗಾಗಿ ಚರ್ಮದ ಬಗ್ಗೆ, ಚರ್ಮದ ಆರೋಗ್ಯದ ಬಗ್ಗೆ ಆಸಕ್ತಿ ಇರೋರು ಈ ಒಂದು ಪುಸ್ತಕವನ್ನು ಒಮ್ಮೆ ಖಂಡಿತ ನೋಡಬಹುದು.
ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಬಿಕಾ ವೈಜಿ. ನಾನು ದೊಡ್ಡಬಳ್ಳಾಪುರದಿಂದ ಬಂದಿದ್ದೇನೆ. ನಾನು ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನು ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು, ಮನೋರಂಜನಾ ಕಾರ್ಯಕ್ರಮಗಳು ಹಾಗೂ ನ್ಯೂಸನ್ನು ವೀಕ್ಷಿಸುವುದು. ಬಹಳ ಸಂತೋಷ ಅಂಬಿಕಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶವಂತ್ ಅಂತ. ನಾನು ಆರ್ಟಿಸ್ಟು. ನಾನಿರೋದು ಬೆಂಗಳೂರಲ್ಲಿ. ನಮ್ಮ ಸ್ವಂತ ಊರು ನಂಜನಗೂಡು. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡೋದು, ನೃತ್ಯ ಮಾಡೋದು. ಯಶವಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ ಕೇಟಿ. ನಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಹೇಳುವುದು ಮತ್ತು ಕೇಳುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ಚಂದನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಮೊದಲ ಪುಸ್ತಕ ಲೈಫ್ನಲ್ಲೊಂದು ಯೂಟರ್ನ್, ಮೇಘನಾ ಕಾನೇಟ್ಕರ್ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಶಕಯುಗವನ್ನು ಯಾರು ಆರಂಭಿಸಿದರು? ಆಯ್ಕೆಗಳನ್ನು ನೋಡೋಣ. ಅಶೋಕ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಕಾನಿಷ್ಕ. ಮೊದಲಿಗೆ ಯಶವಂತ್, ಆನಂತರ ಚಂದನ. ಅಶೋಕ ಆಯ್ಕೆ 1. ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಆಯ್ಕೆ 2. ಸರಿಯಾದ ಉತ್ತರ ಈಗ ಬಂತು. ಕಾನಿಷ್ಕ ಸರಿಯಾದ ಉತ್ತರ ಆಗಿತ್ತು. ಕಾನಿಷ್ಕ ಇರಾನ್ ಮೂಲದ ಅಲೆಮಾರಿ ಜನಾಂಗಕ್ಕೆ ಸೇರಿದವನು. ವಾಯುವ್ಯ ಭಾರತದ ಮೂಲಕ ಈತ ಒಳಗೆ ಬರ್ತಾನೆ. ಕುಶಾನ ಸಾಮ್ರಾಜ್ಯವನ್ನು ಆರಂಭಿಸಿದವರು ಕಡಫೈಸಿಸ್ ಅಂತಕ್ಕಂಥ ಒಬ್ಬ ಅರಸ. ಅವನ ವಂಶದಲ್ಲಿ ಬಂದವನು ಕಾನಿಷ್ಕ. ಇವನು ಬಹುದೊಡ್ಡ ಸಾಮ್ರಾಜ್ಯವನ್ನು ಈತ ಕಟ್ತಾನೆ. ಇದು ಎಷ್ಟು ದೊಡ್ಡದಾಗಿರುತ್ತೆ ಈತನ ಸಾಮ್ರಾಜ್ಯ ಅಂದರೆ, ಮಧ್ಯ ಏಷ್ಯಾದಿಂದ ಆರಂಭವಾಗಿ ಪಾಟಲಿಪುತ್ರ ಅಥವಾ ಪಾಟ್ನಾ ಅಂತ ಏನು ಕರಿತೇವೆ, ಆ ಪಾಟಲಿಪುತ್ರದವರೆಗೂ ಈತನ ಸಾಮ್ರಾಜ್ಯ ಹರಡಿರುತ್ತಂತೆ. ಹಾಗಾಗಿ ಭಾರತವನ್ನು ಆಳಿದ ಪ್ರಮುಖ ಅರಸರಲ್ಲಿ ಕಾನಿಷ್ಕನೂ ಸಹ ಒಬ್ಬ. ಅಪ್ಸರೆ ಎನ್ನುವ ಕಥಾ ಸಂಕಲನ. ಟಿ.ಆರ್. ವರದರಾಜನ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಮನುಷ್ಯನ ದೇಹವನ್ನು ಅವನ ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಯಾವುದು? ಆಯ್ಕೆಗಳನ್ನು ನೋಡೋಣ. ಲಾಡಿ ಹುಳು, ಕೊಕ್ಕೆ ಹುಳು, ದುಂಡು ಹುಳು, ಚಪ್ಪಟೆ ಹುಳು. ಮೊದಲಿಗೆ ಅಂಬಿಕಾ, ಆನಂತರ ಯಶವಂತ್. ಲಾಡಿ ಹುಳು. ಲಾಡಿ ಹುಳು. ಯಶವಂತ್? ಕೊಕ್ಕೆ ಹುಳು. ಉತ್ತರವನ್ನು ನೋಡೋಣ. ಕೊಕ್ಕೆ ಹುಳು ಉತ್ತರ ಸರಿಯಾಗಿದೆ. ಅಪ್ಸರೆ ಈ ಕಥಾ ಸಂಕಲನದ ಕೃತಿಯನ್ನು ಕೊಟ್ಟಿದ್ದೇವೆ ಯಶವಂತ್ ಅವರಿಗೆ. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಕರಳು ಹುಳುಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದು ಆಹಾರ ಪಾನೀಯಗಳ ಮೂಲಕ. ಮಲವಿಸರ್ಜನೆ ಮಾಡಿದ ಮೇಲೆ ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಳದೆ ಹಾಗೆ ಆಹಾರ ಪದಾರ್ಥಗಳನ್ನು ಪೂರೈಸಿದರೆ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಇದು ಗೊತ್ತಿರುವಂಥ ವಿಚಾರ. ಶಾಲೆಗಳಲ್ಲಿ ನಮಗೆ ಹೇಳಿಕೊಟ್ಟಿರ್ತಾರೆ. ಆದರೆ ಕೊಕ್ಕೆ ಹುಳ ಅನ್ನೋದು ಮಾತ್ರ ಇದೆಯಲ್ಲ, ಇದು ನಮ್ಮ ಬರಿಗಾಲಿಂದ ಹರಡುತ್ತೆ. ಹಾಗಾಗಿ ಹುಲ್ಲು ಜಾಸ್ತಿ ಇರೋ ಕಡೆ ನಮಗೆ ಹುಲ್ಲಿನ ಮೇಲೆ ನಡೆದ್ರೆ ಒಂಥರ ಖುಷಿ ಕೊಡೋದ್ರಿಂದ ಬರಿಗಾಲಲ್ಲಿ ನಡೆಯೋಕ್ಕೆ ಪ್ರಯತ್ನ ಪಡ್ತಾರೆ ಅನೇಕ ಜನ. ಆದರೆ ಅಂತಹ ಹುಲ್ಲಲ್ಲಿ ಈ ಕೊಕ್ಕೆ ಹುಳಿಯ ಮರಿಗಳು ಇರುತ್ತೆ. ಅದು ಕಾಲಿನ ಪಾದದ ಚರ್ಮ ಏನಿದೆ ಅದನ್ನು ಕಚ್ಚಿ ಹಿಡಿದು ಅದರ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ. ರಕ್ತದಾನ ಮಾಡಬೇಕು, ಇಲ್ಲ ಅಂತಲ್ಲ, ಆದರೆ ಕೊಕ್ಕೆ ಹುಳುಗಳಲ್ಲ. ಹಾಗಾಗಿ ದಯವಿಟ್ಟು ಪಾದರಕ್ಷೆಗಳಿಲ್ಲದೆ ಹೊರಗಡೆ ಓಡಾಡೋದು ಒಳ್ಳೆಯದಲ್ಲ. ಈ ಒಂದು ವಿಚಾರವನ್ನು ಮಕ್ಕಳಿಗೂ ಸಹ ಬಾಲ್ಯದಲ್ಲೇ ಕಲಿಸಬೇಕಾಗುತ್ತೆ. ಜನಪ್ರಿಯ ಲೋಕಪ್ರಿಯ ಕವನ ಸಂಕಲನ. ಪ್ರಶ್ನೆ: ಇವುಗಳಲ್ಲಿ ಯಾವ ಕಾವ್ಯವು ಪೃಥ್ವಿರಾಜನ ಬದುಕಿಗೆ ಸಂಬಂಧಪಟ್ಟಿಲ್ಲ? ಆಯ್ಕೆಗಳನ್ನು ನೋಡೋಣ.
ಶಾರಂಗಧರ ಪದ್ಧತಿ, ಪೃಥ್ವಿರಾಜ ವಿಜಯ, ಹಮ್ಮೀರ ಮಹಾಕಾವ್ಯ, ಪೃಥ್ವಿರಾಜ ಪ್ರಬಂಧ. ಮೊದಲಿಗೆ ಯಶವಂತ್, ಆನಂತರ ಚಂದನ. ಆಪ್ಷನ್ 1 ಸರ್. ಆಪ್ಷನ್ 1 ಶಾರಂಗರ ಪದ್ಧತಿ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ಚಂದನ? ಹಮ್ಮೀರ ಮಹಾಕಾವ್ಯ. ಹಮ್ಮೀರ ಮಹಾಕಾವ್ಯ. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಶಾರಂಗಧರ ಪದ್ಧತಿ. ಈ ಉತ್ತರವನ್ನ ಕೊಟ್ಟದ್ದು ಯಶವಂತ್. ಶಾರಂಗಧರ ಪದ್ಧತಿ ಎನ್ನುವುದು ವಾಸ್ತವದಲ್ಲಿ ಸುಭಾಷಿತಗಳ ಸಂಗ್ರಹ. ಅದು ಹಾಗಾಗಿ ಈತನ ಕತೆ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ ಅಲ್ಲಿ. ಆದರೂ ಸಹ ಪೃಥ್ವಿರಾಜ ಚೌಹಾಣನಿಗೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳು ಪದ್ಯಗಳ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಧಾನವಾಗಿ ಇದು ಪೃಥ್ವಿರಾಜ ಚೌಹಾಣನ ಬದುಕಿಗೆ ಸಂಬಂಧಪಟ್ಟಂಥ ಕೃತಿ ಅಂತೂ ಖಂಡಿತ ಅಲ್ಲ. ಆದರೆ ಉಳಿದ 3 ಕೃತಿಗಳು ಏನಿದೆ, ಆ 3 ಕೃತಿಗಳು ಈತನ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಡುತ್ತೆ ನಮಗೆ. ಅದರಲ್ಲೂ ಪೃಥ್ವಿರಾಜರಾಸೋ ಅಂತಕ್ಕಂಥ 10,000 ಪದ್ಯಗಳ ಕಾವ್ಯ ಏನಿದೆ, ಇದು ಅದ್ಭುತವಾದ ಕಾವ್ಯ, ಬ್ರಜಿ ಭಾಷೆಯಲ್ಲಿ ಬರೆದಿರುವಂಥದ್ದು. ಮುಂದಿನ ಪುಸ್ತಕ ಕುಜ, GK ಐತಾಳ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಅಡುಗೆ ಮಾಡುವಾಗ ಯಾವ ರೀತಿಯ ಉಡುಪನ್ನು ಧರಿಸುವುದು ಒಳ್ಳೆಯದು? ಆಯ್ಕೆಗಳನ್ನು ನೋಡೋಣ. ನೈಲಾನ್ ಉಡುಪು, ಟೆರಿಲಿನ್ ಉಡುಪು, ಹತ್ತಿ ಉಡುಪು, ಟೆರಿಕಾಟ್ ಉಡುಪು. ಮೊದಲಿಗೆ ಯಶವಂತ್, ಆನಂತರ ಅಂಬಿಕಾ. ಸರ್ ಆಪ್ಷನ್ 4 ಟೆರಿಕಾಟ್ ಉಡುಪು. ಅಂಬಿಕಾ? ಹತ್ತಿ ಉಡುಪು. ಹತ್ತಿ ಉಡುಪು. ಉತ್ತರವನ್ನ ನೋಡೋಣ. ಹತ್ತಿ ಉಡುಪು ಉತ್ತರ ಸರಿಯಾಗಿದೆ. ಕುಜ ಈ ಕಾದಂಬರಿ ಪುಸ್ತಕವನ್ನು ಅಂಬಿಕಾ ಅವರಿಗೆ ಕೊಟ್ಟಿದ್ದೇವೆ. ಯಾಕೆ ಹತ್ತಿ ಉಡುಪನ್ನು ಧರಿಸಬೇಕು ಅಂಬಿಕಾ? ಸರ್ ಅದು ಬೆಂಕಿಯನ್ನ ರಿಸೀವ್ ಮಾಡ್ಕೊಳ್ಳೋದು ಕಡಿಮೆ ಅಲ್ಲ ಸರ್, ಹೊತ್ತಿಕೊಂಡು ಉರಿಯೋದಕ್ಕಾಗುತ್ತೆ. ಅದೇ ಟೆರ್ಲಿನ್ನು, ಟೆರಿಕಾಟು, ನೈಲಾನು ಒಂದು ಸಣ್ಣ ಕಿಡಿ ಬಿದ್ದರೆ ಸಾಕು, ಅಂಟ್ಕೊಂಡು ಹರಡ್ಕೊಂಡು ಹೋಗ್ಬಿಡುತ್ತೆ. ದೊಡ್ಡ ಅಪಾಯ ಏನು ಗೊತ್ತಾ? ಈ ನೈಲಾನು ಕರಗಿ ಚರ್ಮಕ್ಕೆ ಅಂಟ್ಕೊಂಡ್ಬಿಟ್ರೆ ಸುಟ್ಟು ಗಾಯಕ್ಕೆ ಅದನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ಆ ಚರ್ಮವನ್ನೇ ಕತ್ತರಿಸಿ ತೆಗಿಬೇಕಾಗುತ್ತೆ. ಆದರೆ ಹತ್ತಿ ಬಟ್ಟೆ ಆಗಲ್ಲ. ಹತ್ತಿ ಬಟ್ಟೆ ಅದು ಮಸಿ ಮಾತ್ರ ಮೆತ್ಕೊಂಡಿರುತ್ತೆ, ಅದನ್ನು ಸ್ವಚ್ಛಗೊಳಿಸೋದು ಬಹಳ ಸುಲಭ. ಆದರೆ ಯಾವುದೇ ಕಾರಣಕ್ಕೂ ಟೆರ್ಲಿನೋ, ಟೆರಿಕಾಟೋ, ನೈಲಾನೋ ಉಡುಪುಗಳನ್ನು ಧರಿಸದೇ ಇರೋದು ಭಾಳ ಒಳ್ಳೆಯದು. ಹತ್ತಿ ಒಳ್ಳೆಯದು. ಜೀನ್ಸ್ ತರಹ ಒಂದು ದಪ್ಪ ಬಟ್ಟೆ ಇರುವಂಥದ್ದನ್ನು ಹಾಕ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತು ಅಂದರೆ ಏನಾದರೂ ಹಾರಿದ್ರೂ ಸಹ ಆ ದಪ್ಪ ಬಟ್ಟೆ ರಕ್ಷಣೆ ಕೊಡುತ್ತೆ. ಇದು ತುಂಬ ಮುಖ್ಯವಾದದ್ದು. ಅಡುಗೆ ಮನೆಯಲ್ಲಿ ಕೆಲವು ಶಿಸ್ತನ್ನು ಪರಿಪಾಲಿಸೋದ್ರಿಂದ ನಮಗೆ ಲಾಭ ಉಂಟು. ಕಡಲ ತಡಿಯ ಕಥೆಗಳು, GK ಐತಾಳ್ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಗು ಗು ಸ ಮ ಬಂ. ಆಗಲೇ ಬರೆದಿರುತ್ತಿದ್ದಾರೆ ಅಂಬಿಕಾ. ಗುಡುಗು ಸಹಿತ ಮಳೆ ಬಂತು. ಗುಡುಗು ಸಹಿತ ಮಳೆ ಬಂತು. ಮಳೆ ಬಂತು ಅಂತ ಹೇಳ್ತಾ ಇದ್ದಾರೆ. ಯಶವಂತ್, ಬಂತ ಮಳೆ? ಗುಡುಗು ಸಹಿತ ಮಳೆ ಬಂತು. ಅದೇ ಮಳೆ ಬಂತು ಅಂತ ನೀವು ಹೇಳ್ತಾ ಇದ್ದೀರಿ. ಚಂದನ, ಉತ್ತರವನ್ನ ನೋಡೋಣ. ಗುಡುಗು ಸಹಿತ ಮಳೆ ಬಂತು. ಮಳೆ ಚೆನ್ನಾಗಿ ಬರಲಿ ಕರ್ನಾಟಕದಲ್ಲಿ, ದೇಶದಲ್ಲಿ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಮಳೆ ಬೆಳೆ ಕಾಲ ಕಾಲಕ್ಕೆ ಆಗಲಿ ಅಂತ ಆಶಿಸೋಣ. ಮುಂದಿನ ಪುಸ್ತಕ ದೇವರು ಹಾಡಿದ ಹಾಡು, ಮಹಿದಾಸ್ BV ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 83 ಕೂಡು 39, 84 ಕಳೆ 42, 12 ಗುಣಿಸು 14, 252 ಭಾಗಿಸು 9.
ಅಂಬಿಕಾ ಅಂತಿಮ ಉತ್ತರ 469. 469. ಯಶವಂತ್, ಚಂದನ, ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಇಲ್ಲಾಂದರೆ ಅಂಬಿಕಾ ಕೊಟ್ಟಂಥ ಉತ್ತರ ಸರಿಯಾ ನೋಡಬೇಕಾಗುತ್ತೆ. ಒಂದು ಉತ್ತರ 122, 42, 168, 28 ಎಲ್ಲವನ್ನ ಕೂಡಿದ್ರೆ 360 ಬಂದಿದೆ. ಲೆಕ್ಕ ಸ್ವಲ್ಪ ಭಿನ್ನವಾಗಿದೆ. ಮುಂದೆ ಕೊಡ್ತಾ ಇದ್ದೇವೆ. ಮುಕ್ತಕ ಮಂದಾರ ಎನ್ನುವ ಪುಸ್ತಕ, GN ಶ್ಯಾಮ್ ಸುಂದರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ನಾಗಕೇಸರ, ಅಮರಪುಷ್ಪ, ಸದಾಪುಷ್ಪ, ತಂಗಡಿ ಹೂವು. ತಂಗಡಿ ಹೂವು ಅಂತ ಹೇಳ್ತಾ ಇದ್ದಾರೆ ಯಶವಂತ್ ಅವರು. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಚಂದನ. ನಾಗಕೇಸರ. ನಾಗಕೇಸರ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಮರಪುಷ್ಪ ಆಗಿತ್ತು. ಅಮರಪುಷ್ಪ ಅಂತ ಕರೀತಾರೆ ಅಲಂಕಾರಿಕವಾಗಿ. ಇದನ್ನು ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ರಾಜಗಿರ್ ಅಂತ ಕರೆಯೋದುಂಟು. ದಂಟಿನ ಸೊಪ್ಪು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಪಾರ ಪ್ರಮಾಣದಲ್ಲಿ ಇರುತ್ತೆ. ಪ್ರತಿ ಉತ್ಕರ್ಷಕ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ವಿಶೇಷವಾಗಿ ಈ ರಾಜಗಿರಲ್ಲಿ ಇರೋ ಕಾರಣ ಇದನ್ನು ನಿತ್ಯ ಬಳಸ್ತಾ ಇದ್ದರೆ ವೃದ್ಧಾಪ್ಯದ ಲಕ್ಷಣಗಳು ಬರೋದು ಕಡಿಮೆ. ಹಾಗೆಯೇ ಮಧುಮೇಹ, ರಕ್ತದ ಏರೊತ್ತಡ, ಕ್ಯಾನ್ಸರ್, ಹೃದಯಾಘಾತ ಇತ್ಯಾದಿಗಳು ಬರುವ ಸಾಧ್ಯತೆಯೂ ಕಡಿಮೆ ಇರುತ್ತೆ. ಈ ರಾಜಗಿರ್ ಪೂರ್ತಿ ಬಲ್ತ ಮೇಲೆ ಅದು ಕಾಳುಗಳಾಗಿ ರೂಪುಗೊಳ್ಳುತ್ತೆ. ಈ ರಾಜಗಿರ್ ಬೀಜಗಳು ಏನಿರುತ್ತೆ ಅದನ್ನು ಗಂಜಿ ಮಾಡಿ ಬಳಸಬಹುದು, ಅನ್ನದ ಥರ ಬಳಸಬಹುದು, ಚಪಾತಿ ಮಾಡಬಹುದು, ಮತ್ತು ಉಪ್ಪಿಟ್ಟು ರವೆ ಥರ ಮಾಡಿಕೊಂಡು ಅದನ್ನು ಅಡುಗೆಗೆ ಬಳಸ್ಬೋದು. ಹೀಗೆ ಒಂದು ರೀತಿ ಸಿರಿಧಾನ್ಯವನ್ನು ಹೇಗೆ ಬಳಸ್ತೇವೋ ಹಾಗೆಯೇ ಬಳಸಬಹುದು. ಮತ್ತು ಇದರಲ್ಲಿ ಗ್ಲೂಟೆನ್ ಇರಲ್ಲ. ಹಾಗಾಗಿ ಗ್ಲೂಟೆನ್ ಅಲರ್ಜಿ ಯಾರಿಗೆ ಇದೆಯೋ ಅವರು ಇದನ್ನು ಧಾರಾಳವಾಗಿ ಈ ರಾಜಗಿರ್ ಬೀಜಗಳನ್ನು ಬಳಸ್ಬೋದು. ಅಮರಪುಷ್ಪ ಇದರ ಒಂದು ಹೆಸರು. ದೇವರಾಯನ ದುರ್ಗ ದಿವ್ಯ ದರ್ಶನ, KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹಿ, ಗಿ, ಮ, ಲ, ಲ, ಡ, ದ, ತ. ಬಜರ್ ಒತ್ತಿದ್ದಾರೆ ಯಶವಂತ್. ಹಿಮಾಲಯ ದತ್ತ. ಹಿಮಾಲಯ. ಹಿಮಾಲಯ ದತ್ತ. ಮಾ ಎಲ್ಲೂ ಕಾಣಲಿಲ್ಲಪ್ಪ, ಬರೀ ಮ ಇದೆ. ಅಂಬಿಕಾ, ಚಂದನ್ ಹೇಳಿ. ಚಂದನ, ಅಂಬಿಕಾ. ಹಿತ್ತಲ ಗಿಡ ಮದ್ದಲ್ಲ. ಉತ್ತರವನ್ನು ನೋಡೋಣ. ಹಿತ್ತಲ ಗಿಡ ಮದ್ದಲ್ಲ ಉತ್ತರ ಸರಿಯಾಗಿದೆ. ಅಂಬಿಕಾ ಅವರಿಗೆ ದೇವರಾಯನ ದುರ್ಗ ದಿವ್ಯ ದರ್ಶನ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಅಪರಾಧವನ್ನು ಮಾಡದಿರುವವನು, ಮೋಡಗಳಿಲ್ಲದಿರುವುದು ನೆಮ್ಮದಿ. ಬಜರ್ ಒತ್ತಿದ್ದಾರೆ ಯಶವಂತ್. ನಿರಪರಾಧಿ. ಉತ್ತರವನ್ನು ನೋಡೋಣ. ನಿರಪರಾಧಿ ಉತ್ತರ ಸರಿಯಾಗಿದೆ. ಅಂತರ್ಪಟ ಕವನ ಸಂಕಲನ ಕೊಟ್ಟಿದ್ದೇನೆ. 2 ಉತ್ತರ. ಮೋಡಗಳಿಲ್ಲದಿರುವುದು ಹೇಳಿ ಅಂಬಿಕಾ. ನೀರವ. ನೀರವ. ಚಂದನ, ಉತ್ತರವನ್ನು ನೋಡೋಣ. ನೀರವ ಅನ್ನೋದು ಭೂಮಿಗೆ ಸಂಬಂಧಪಟ್ಟ ಹಾಗೆ. ಎಲ್ಲೂ ಶಬ್ದಗಳೇ ಕೇಳ್ತಾ ಇಲ್ಲ, ಸಂಪೂರ್ಣ ಮೌನವಾಗಿದೆ ಎಲ್ಲಂದಾಗ ನೀರವ ಅನ್ನೋ ಶಬ್ದ ಬಳಸ್ತೇವೆ. ಆದರೆ ಆಕಾಶಕ್ಕೆ ಬಂದಾಗ ನಿರಭ್ರ ಆಕಾಶವೇ ಸರಿಯಾದ ರೂಪ. 3 ಉತ್ತರ. ಯಾರು ಬೇಕಾದ್ರೂ ಬಜರ್ ಒತ್ತಿ ಉತ್ತರ ಕೊಡಿ. ನೆಮ್ಮದಿ ಹೇಳಿ ಅಂಬಿಕಾ. ನಿರಾಸೆ. ನಿರಾಸೆ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಉತ್ತರವನ್ನು ನೋಡೋಣ.
ನಿರಾಳ ಸರಿಯಾದ ರೂಪ ನಿರಾಳ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಅಂಬಿಕಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮಂಗಳ ಹಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಪ್ರಾರಂಭಿಸು, ಮುಗಿಸು. ಮುಗಿಸು. ಮುಂದಿನ ಪ್ರಶ್ನೆ, ವಾದಿ ಪ್ರತಿವಾದಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಕ್ಷ, ಕಕ್ಷಿ. ಕಕ್ಷಿ. ಮುಂದಿನ ಪ್ರಶ್ನೆ, ನಾರದರ ವೀಣೆಯ ಹೆಸರೇನು? ಮಹತಿ, ಘೋಷವತಿ. ಮಹತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಸಿದು ಹಲಸು. ಮುಂದಿನ ಪ್ರಶ್ನೆ, ಈ ಉಗಟನ್ನು ಬಿಡಿಸಿ. ಅಯ್ಯೋ ಭಾವ, ಮೈಯೆಲ್ಲ ಬೂದಿ, ಕೈಯಾಗ ಚಕ್ರ, ತಲೆಯಾಗ ಶಿಖರ. ಲವಂಗ. ಲವಂಗ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಳ ಹಾಡು, ಮುಗಿಸು ಸರಿಯಾಗಿದೆ. 2 ಉತ್ತರ ವಾದಿ ಪ್ರತಿವಾದಿ ಕಕ್ಷಿ ಸರಿಯಾಗಿದೆ. 3 ಉತ್ತರ ಮಹತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಹಸಿದು ಹಲಸು, ಉಂಡು ಮಾವು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಹರಳು ಗಿಡ, ಕ್ಯಾಸ್ಟರ್ ಪ್ಲಾಂಟ್ ಅಂತ ಕರಿತೇವಲ್ವಾ, ರಿಸಿನಸ್ ಕಮ್ಯುನಿಸ್, ಅದರ ಒಂದು ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಯಶವಂತ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮಂಗಳಾರತಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಅವಮಾನವನ್ನು ಮಾಡು, ಗೌರವವನ್ನು ನೀಡು. ಅವಮಾನವನ್ನು ಮಾಡು. ಮುಂದಿನ ಪ್ರಶ್ನೆ, ಬೇಸರ ತರುವ ಹರಟೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಗ್ಗ, ವಗ್ಗ. ಕಗ್ಗ. ಮುಂದಿನ ಪ್ರಶ್ನೆ, ತುಂಬುರನ ವೀಣೆಯ ಹೆಸರೇನು? ಕಲಾವತಿ, ಲೀಲಾವತಿ. ಕಲಾವತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಮುದ್ರದ ನೆಂಟಸ್ತನ. ಮುಂದಿನ, ಈ ಒಗಟನ್ನು ಬಿಡಿಸಿ. ಗಿಡ್ಡ ಗಿಡಕ್ಕ ಗಿಡಿ ಮುಕರಿಯಾವ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಳಾರತಿ, ಅವಮಾನವನ್ನು ಮಾಡು ಸರಿಯಾಗಿದೆ. 2 ಉತ್ತರ ಬೇಸರ ತರುವ ಹರಟೆ, ಕಗ್ಗ ಸರಿಯಾಗಿದೆ. 3 ಉತ್ತರ ಕಲಾವತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಮುದ್ರದ ನೆಂಟಸ್ತನ, ಉಪ್ಪಿಗೆ ಬಡತನ, ಅದು ಸರಿಯಾದ ರೂಪ. 5ನೇ ಪ್ರಶ್ನೆ, ಇದು ಮೆಣಸಿನಕಾಯಿ ಗಿಡದ ವರ್ಣನೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಚಂದನ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮಂಗಾಟ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಚೇಷ್ಟೆ, ತಲೆಹರಟೆ. ಚೇಷ್ಟೆ. ಮುಂದಿನ ಪ್ರಶ್ನೆ, ಕಡುಗಲಿ ಪರಾಕ್ರಮಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಗ್ಗಲಿ, ಕಗ್ಗಲು. ಕಗ್ಗಲು. ಮುಂದಿನ ಪ್ರಶ್ನೆ, ಕಲಿಯುಗವು ಎಷ್ಟು ವರ್ಷಗಳ ಕಾಲ ಇರಲಿದೆ? 4,32,000, 5,32,000. 5,32,000. 4ನೇ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರಾಗಿ ಕಲ್ಲು ತಿರುಗುವವರೆಗೂ ಬೀಸಬೇಕು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನಾವು ಕಚ್ಚಿದರೆ ತಿರುಗಿ ನಮ್ಮನ್ನೇ ಕಚ್ಚುತ್ತದೆ, ಏನದು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮಂಗಾಟ ಅಂದರೆ ಚೇಷ್ಟೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಕಡುಗಲಿ ಪರಾಕ್ರಮಿ ಅಂದರೆ ಕಗ್ಗಲಿ ಆಗಿತ್ತು, ಕಗ್ಗಲು ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ 4,32,000 ಕಲಿಯುಗದ ಅವಧಿ. 4ನೇ ಪ್ರಶ್ನೆಗೆ ಉತ್ತರ ರಾಗಿ ಕಲ್ಲು ತಿರುಗುವವರೆಗೂ ರಾಜ್ಯವೆಲ್ಲ ನೆಂಟರು, ಹಣಕಾಸು ಇದ್ದರೆ ಬಂಧುಗಳು ಬರ್ತಾರೆ. 5ನೇ ಪ್ರಶ್ನೆಗೆ ಉತ್ತರ ಇದು ಮೆಣಸಿನ ಕಾಯಿ ಆಗಿತ್ತು. 1 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಅಂಬಿಕಾ ಅವರಿಗೆ ನಾವು ಕೊಡ್ತಾ ಇದ್ದೇವೆ 6 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ತಮಗೂ 6 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು.
ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಚಂದನ ಅವರಿಗೆ ಸ್ವೀಕರಿಸಿ. ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.